ಎಲ್ಲರಿಗೂ ಹಾಯ್ ಹಲೋ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದಿ ನೋಡ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಇವತ್ತು ಬೆಳಗ್ಗೆ ಎದ್ದು ನನ್ನ ಮಕ್ಳಿಗೆ ಟಿಫಿನಿಗೆ ಅಂತಂದು ಚಪಾತಿ ಅವ್ರಿಗೆ ಮತ್ತು ಪಲ್ಯ ಏನ್ರಿ ಮಾಡ್ಬೇಕ್ರಿ. ಈಗೆಲ್ಲ ರೆಡಿ ಮಾಡಕತ್ತೀನಿ ನೋಡ್ರಿ. ಅವರಿಬ್ಬರು ಇನ್ನೂ ಮನ್ಕೊಂಡಾರಿ. ಅವ್ರಿಗೆಲ್ಲ ಎಬಿಸಿ ಚಪಾತಿಗದು ಎಲ್ಲ ರೆಡಿ ಮಾಡ್ಬೇಕ್ರಿ, ಸ್ಕೂಲಿಗೆ ಅದು ಕಳ್ಸಾಕ್ರಿ. ಹುಡುಗರಿ ಟಿಫಿನ್ ಡಬ್ಬಿಗೆ ಅಂತಂದ್ರಿ ಈ ಕಡೆ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತಂದು ಅಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಈಗ ಬದ್ನಿಕಾಯಿ ಪಲ್ಯಗೆಲ್ಲ ಒಗ್ಗರಣೆ ಕೊಡಾಕತ್ತೀನಿ ರೀ. ಮುಂಚೆನ ರೀ ಉಳ್ಳಿಗಡ್ಡಿ, ಟೊಮೊಟೊ ಹಣ್ಣು ಮತ್ತು ಬದ್ನಿಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಹಾಗಾಗಿ ಅದನ್ನಷ್ಟ ಒಗ್ಗರಣೆ ಕೊಟ್ಟು ಈ ಕಡೆ ಚಪಾತಿ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಈ ತುರ್ಬ ಕಟ್ಕೊಂಡೀನಿ ರೀ. ಯಾಕಂದ್ರೆ ರೀ ಸೆಕೆ ಭಾಳ ಐತ್ರಿಪ್ಪ. ಬೆಳಗ್ಗೆ ಎದ್ರೂ ಏನು ಹಿಂದಿನ ಬಾಗ್ಲ ತೆಗ್ದಿರ್ತೀವಿ ಅಂದ್ರೂ ಆ ಪರಿ ಸೆಕೆ ಇರುತ್ತೆ ರೀ. ಅದಕ್ಕೆ ತುರ್ಬ ಕಟ್ಕೊಂಡ್ರಂದ್ರೆ ರೀ ತೆಳಗೆ ಗೋನ್ ತೆಳಗದು ಏನು ಸೆಕೆ ಆಗೋದಿಲ್ಲ ಅಂತಂದು ತುರ್ಬ ಕಟ್ಕೊಂಡ ಮಾಡ್ತೀನಿ ರೀ ನಾನು. ಈ ಸೆಕೆ ಒಳಗೆ ಏನೋ ಮಾಡ್ರೂ ರೀ ಅಷ್ಟು ಸಂಕಟ ಆಗಕ್ಕೆ ಚಲೋ ಆಗ್ಬಿಡತ್ತೆ ರೀ. ಅದಕ್ಕೆ ಬೆಳಗ್ಗೆ ಎದ್ದು ತಂಪಿರುತ್ತಂತ ರೀ, ತಂಪನೇ ಇರೋದಿಲ್ಲ ರೀ ಇದ್ರೊಳಗೆ. ಬಾಗಲಕೋಟೆ ಕ್ಲೈಮೇಟ್ ಅಂದರೂ ತೀರಾ ಸೆಕೆ ಭಾಳ ಆಗಕತ್ತೈತೆ ರೀ. ಅವ್ರಿಗೆ ಅಷ್ಟು ಟಿಫಿನಿಗೆ ಅಷ್ಟು ರೆಡಿ ಮಾಡಿದ್ನಂದ್ರೆ ಇವತ್ತು ಮಂಗಳವಾರ ರೀ, ಅಷ್ಟು ಪೂಜೆ ಗೀಜೆ ಮಾಡಿ ರೆಡಿ ಆಗ್ಬೇಕು ನೋಡ್ರಿ. ಆದರೂ ನನ್ನ ಮಕ್ಳು ಏನೇನೋ ಹೇಳಾಕತ್ತಿದ್ರಿ, ಅವ್ರು ಕೇಳ್ಕೊಂಡು ಮಾಡ್ಕೊಂಡು ಬದ್ನಿಕಾಯಿ ಪಲ್ಯ ರೆಡಿ ಮಾಡಿದ್ದೀನಿ ರೀ. ಈ ಕಡೆ ಚಪಾತಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಚಪಾತಿ ಫಸ್ಟಿಗೆಲ್ಲ ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ ರೀ ಮುಂಚೆಕನ್ನ ರೀ. ಈಗ ಉಳಿ ಕಟ್ಕೊಂಡ್ರಿ ಚಪಾತಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಮ್ಮ ಮನ್ಯಾಗ ರೀ ಹಿಟ್ಟಿನ ಚಪಾತಿ ತಿನ್ನೋದಿಲ್ಲ ರೀ ಎಲ್ಲರೂ. ಎಣ್ಣೆ ಹಚ್ಚಿ ಚಪಾತಿ ಮಾಡಂತಾರೆ. ಎಣ್ಣೆ ಹಚ್ಚಿ ಚಪಾತಿನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಹುಡುಗರಿಗೆ ರೀ. ಅವ ಏನೋ ಬಿಸಿನೀರು ಕುಡಿಯಲ್ಕ ನನ್ನ ದೊಡ್ಡ ಮಗ ಅವ ಬಿಸಿನೀರು ಕುಡಿವಲ್ಲ ಮಮ್ಮಿ ಅಂತ. ಬೆಳಗ್ಗೆ ಎದ್ದು ಹುಡುಗರಿಗೆ ನಾನು ಕಂಪಲ್ಸರಿ ಬಿಸಿನೀರು ಕೊಡ್ತೀನಿ ರೀ. ಯಾಕಂದ್ರೆ ರೀ ಅವರು ಡೈಜೆಷನ್ ಕರೆಕ್ಟ್ ಆಗ್ಲಿಕ್ಕಂದ್ರೂ ಬಿಸಿನೀರು ಕೊಟ್ರೂ ಡೈಜೆಷನ್ ಆಗುತ್ತಂತಂದು ಬೆಳಗ್ಗೆ ಎದ್ದು ಅವ್ರಿಗೆ ಕಂಪಲ್ಸರಿ ಬಿಸಿನೀರು ಕೊಡ್ತೀನಿ ರೀ. ನನ್ನ ಸಣ್ಣ ಮಗ ಕುಡಿಯಾಕ ಯಾಕೆ ಅಂತಂದ್ರೆ ಅವ ಜಾಸ್ತಿ ನೀರನ್ನು ಕುಡಿಯಂಗಿಲ್ಲ ರೀ. ಎಷ್ಟು ಹೇಳಿ ನೀರು ಕುಡಿಸ್ತೀವಿ ಅಂದರೂ ಕುಡಿಯಂಗಿಲ್ಲ ರೀ ಅವ. ಬೇಕಂತಲೇ ಹೊರಗೆ ಹೋಗಿ ಮಾಡ್ತಾನೆ ರೀ, ಅಷ್ಟು ನೀರು ಚೆಲ್ಲೇ ಬಂದುಬಿಡ್ತಾನೆ ರೀ ಅವ. ನಮ್ಮ ದೊಡ್ಡ ಮಗ ಹೇಳಾಕತ್ತಿದ್ದ ರೀ. ಈ ಕಡೆ ಮತ್ತೆ ಚಪಾತಿ ಮಾಡ್ಕೊಳಕತ್ತೀನಿ ನೋಡ್ರಿ. ಎಣ್ಣೆ ಚಪಾತಿ ಮಾಡ್ರೆ ಶಿಸ್ತು ಎಷ್ಟು ಚಂದ ಉಬ್ಬಿ ಬರತ್ತೆ ನೋಡ್ರಿ ಚಪಾತಿ ರೀ. ಮಸ್ತ್ ಆಗತ್ತೆ ರೀ. ಒಂದು ಸತಿ ನಿಮಗೂ ಈ ರೆಸಿಪಿ ತೋರಿಸ್ಕೊಡ್ತೀನಿ ರೀ ನಾನು. ಯಾರು ಎದ್ದಿರ್ತಾರ ಅವರು, ಮಮ್ಮಿ ಎಬ್ಸಿರ್ತಾರ. ಬ್ರಷ್ ಮಾಡಕತ್ತದ. ಬ್ರಷ್ ಮಾಡಕತ್ತಾವ. ಈಗ ಅವ್ರು ರೆಡಿ ಮಾಡ್ತಾರ. ಅವ್ರ ಮಮ್ಮಿ ಬ್ರಷ್ ಮಾಡ್ಕೊಳ್ಳೇನ ಹೋಗಿ ಸ್ನಾನಕ್ಕೆ ರೆಡಿ ಮಾಡ್ತಾರ ನೋಡ್ರಿ. ನಿಮ್ದು ಆತು, ನಂದು ಚಪಾತಿ.
ಈ ಕಡೆ ಅವರು ಎಲ್ಲ ಟಿಫಿನ್ ಡಬ್ಬಿ ಎಲ್ಲ ರೆಡಿ ಮಾಡತ್ತಿದ್ದೀನಿ ರೀ. ನೀರಿನ ಬಾಟ್ಲಿ ಮತ್ತು ಅವ್ರ ಟಿಫಿನ್ ಡಬ್ಬಿ ಎಲ್ಲ ರೆಡಿ ಮಾಡತ್ತೀನಿ ನೋಡ್ರಿ. ಅವ್ರಿಗೆ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ, ಒಂದು 3 ಚಪಾತಿ ಕಟ್ಟಿಟ್ನ ರೀ. ಮತ್ತು ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ, ಮತ್ತು ಇದಕ್ಕೆ ಊಟಕ್ಕಷ್ಟು ತಿಂದ್ಬಿಡ್ತಾರೆ ರೀ. ಮತ್ತು ಮನೆಗೆ ಬಂದ್ರಂದ್ರೆ ರೀ ಸಾಯಂಕಾಲ ಮತ್ತು ಅನ್ನ ಸಾಂಬಾರು ತಿಂದು ಟ್ಯೂಷನ್ಗೆ ಹೋಗ್ತಾರೆ ನೋಡ್ರಿ. ಯಾರೇ ನಾನು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡಾಕತ್ತಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ಕೊರಿ, ಲೈಕ್ ಮಾಡಿರಿ, ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಮುಂದಿನ ಬ್ಲಾಗ್ ನಾನು ಬಂದು ಅಂದ್ರೆ ಮತ್ತು ನಿಮಗೆ ನೋಡೋಕ್ಕಾಗತ್ತೆ ರೀ. ಪ್ಲೀಸ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಅವ್ರ ವ್ಯಾನ್ ಒಂದು ಬಂದು ನಿಂದ್ರಾನ ದಡ ದಡ ಚಪಾತಿ ನಾನು ಟಿಫಿನ್ ಡಬ್ಬಿ ಕಟ್ಟಾಕತ್ತೇನೆ ನೋಡ್ರಿ ಅವ್ರಿಗೆ. ಹುಡುಗರೆಲ್ಲ ಸ್ಕೂಲಿಗೆ ಹೋದ ಕೂಡಲೇ ರೀ ಮನೆ ಕೆಲಸ ಎಲ್ಲ ಮಾಡಿ ರೀ ಪೂಜೆ ಗೀಜೆ ಮಾಡಿರಿ ನನಗೆ ನಾಷ್ಟ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ. ಸೆಟ್ ದೋಸೆ ಹಾಕ್ಕೊಂಡು ಅದ್ರ ಜೋಡಿ ಸಾಂಬಾರು ಒಂದು ಸ್ವಲ್ಪ ತೊಗೊಂಡು ನಾಷ್ಟ ಮಾಡತ್ತಿದ್ದು ನೋಡ್ರಿ. ಮನ್ಯಾಗ ದೋಸೆ ಇಡ್ತಿತ್ತು ಅದೊಂದು ಸ್ವಲ್ಪ ಸೆಟ್ ದೋಸೆ ಗತಿ ಹಾಕಿದ್ದೀನಿ ರೀ. ನನಗೆ ಬೆಳಗ್ಗೆ ಎದ್ದು ಚಪಾತಿ ಏನೋ ತಿನ್ನೋಕೆ ಆಗಲಿಲ್ಲ ರೀ. ಒಂದು ಎರಡು ಹಾಕ್ಕೊಂಡು ತಿಂದೆ ಅಂದ್ರೆ ರೀ ಮತ್ತು ಮಧ್ಯಾಹ್ನಗಳೇ ಚಪಾತಿ ತಿಂದ್ರೆ ನಡಿತೈತೆ ಅಂತಂದು ಇಷ್ಟು ಮಾಡ್ಕೊಂಡೀನಿ ನೋಡ್ರಿ. ಅವ್ರು ಹೋಗುಟ್ಲೆ ಏನೂ ಕೆಲಸನ ಆಗಂಗಿಲ್ಲ ರೀ. ಕಸ ಹೊಡ್ಗೋದು, ಮನೆ ಒರೆಸೋದು, ಈ ಕಡೆ ಎಲ್ಲ ದೇವ್ರಿಗೆ ಸ್ನಾನ ಗಿನ ಮಾಡಿ ದೇವ್ರ ಪೂಜೆ ಅದು ಮಾಡ್ಕೊಳ್ಳೇನ ಟೈಮ ಆಗ್ಬಿಡತ್ತೆ ರೀ. ಜಲ್ದಿ 11 ಆಗೇ ಬಿಡತ್ತೆ ರೀ. ಎಷ್ಟೋ ಮಾಡಿದ್ವಿ ಜಲ್ದಿ ಮಾಡ್ತೀವಿ ಅಂದ್ರೂ ಸುಮ್ಮ ಒಂದೆರಡು ತಿಂದ್ರೆ ಸೆಟ್ ದೋಸೆ ತಿಂದ್ರಂದ್ರೆ ರೀ ಮಧ್ಯಾಹ್ನ ಊಟ ಮಾಡ್ರಿ ಇಲ್ಕಂದ್ರೆ ರೀ ಸಾಯಂಕಾಲನ ರೀ ಈಗ ರೆಡಿ ಆದವು ರೀ ಸೆಟ್ ದೋಸೆ. ಮತ್ತು ಈ ಕಡೆ ಬಟ್ಟೆ ಮಡಿಚಿಡತ್ತಿದ್ದೀನಿ ನೋಡ್ರಿ. ನೀನೆಲ್ಲ ಕೈಲೇ ವಾಶ್ ಮಾಡಿರಿ
ಎಲ್ಲ ಬಟ್ಟೆ ಮಡಿಚಿಡಾಕತ್ತೀನಿ ನೋಡ್ರಿ. ವಾಷಿಂಗ್ ಮಿಷನ್ಗೆ ಏನು ಹಾಕ್ಲಿಲ್ರಿ, ಎಲ್ಲ ಅಷ್ಟು ಕೈಲಿ ವಾಶ್ ಮಾಡಿ ಇಟ್ಟಿದ್ದು ಬಟ್ಟೆ ಅಷ್ಟು ಮಡಿಚಿಡಾಕತ್ತೀನಿ. ಎಷ್ಟೋ ಬಟ್ಟೆ ಮಡಿಚಿಡ್ರಿ ಅವೆಲ್ಲ ಅಲ್ಲಿಗೆ ಬರುತ್ತ್ರಿ. ಎಷ್ಟೋ ಕೆಲಸ ಮಾಡ್ರು ಮನ್ಯಾಗ ಇದನ್ನು ಮಾಡಿದಂಗಿಲ್ಲ ರೀ. ಹಂಗ್ರಿ ಇದು ಬಟ್ಟೆ, ಮಕ್ಳ ಬಟ್ಟೆ, ನಮ್ಮ ಬಟ್ಟೆ ಎಷ್ಟೋದು ಜಾಸ್ತಿ ಆಗುತ್ತೆ ರೀ. ಅದಕ್ಕೆ ಎಷ್ಟು ಮಡಿಚಿಟ್ರು ಕಡಿಮೆನೇ ರೀ. ಒಂದಿನ ಕುತ್ಕೊಂಡಷ್ಟು ನಮ್ಮ ಮನೆಯವ್ರ ಪ್ಯಾಂಟ್ ಶರ್ಟ್ ಎಲ್ಲ ಇಸ್ತ್ರಿ ಮಾಡ್ಬೇಕ್ರಿ. ಐರನ್ ಮಾಡಿ ಇಟ್ನಿ ಅಂದ್ರೆ ರೀ ಅವ್ರು ಯಾವಾಗ ಬೇಕಾದ್ರೆ ಹಾಕ್ಕೊಂಡು ಹೋಗ್ತಾರೆ. ಅದೊಂದು ದಿನ ಮಾಡ್ಬೇಕ್ರಿ. ಇವತ್ತೇ ನಾಡ್ರೆ ನೋಡ್ಬೇಕ್ರಿ ಅದನ್ನ. ಯಾರೇ ನನ್ನ ಬ್ಲಾಗ್